ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ಹಾಗೂ ದೆಹಲಿಯಿಂದ ಡೆಲ್ಲಿ ಮಂಜು ನೇರ ಸಂಪರ್ಕದಲ್ಲಿದ್ದಾರೆ. ರವಿ, 3 ಹೆಸರುಗಳನ್ನು ಕೊಡಲಾಗಿದೆ. ಹೆಸರುಗಳನ್ನು ನೇರವಾಗಿ ಹೇಳಬೇಕು ಅಂತಲ್ಲ, ಬಟ್ ರಿಪೋರ್ಟರ್ಸ್ ವಲಯದಲ್ಲಿ ಒಂದು ಚರ್ಚೆ ಇದೆಯಾ, ಇದೇ 3 ಹೆಸರಿದೆ ಅಂತ? ಅಜಿತ್, ಮೊನ್ನೆ ಒಂದು ಸಮಿತಿ ರಚನೆ ಆದಾಗ ಬಹುತೇಕ ಇವತ್ತು ಸಿ ಟಿ ರವಿ ಅವರೇ ಅದನ್ನು ಬಹಳ ಓಪನ್ ಆಗಿ ಹೇಳಿದ್ರು. ಮಾಧ್ಯಮಗಳ ವರದಿಯನ್ನು ಕೂಡ ನಾವು ಆಧರಿಸಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೇವೆ ಅಂತ. ಅದರರ್ಥ ಹೇಗೆ ನಾವು ಪೊಲಿಟಿಷಿಯನ್ಗಳಿಂದ ಮಾಹಿತಿಗಳನ್ನು ಕೆಲವೊಮ್ಮೆ ಪಡೆದುಕೊಳ್ತೇವೋ ಅವ್ರಿಗೂ ಕೂಡ ಈಗ ಮಾಧ್ಯಮದಿಂದ ವರದಿಯನ್ನು ಅಥವಾ ಒಂದು ಮಾಹಿತಿಯನ್ನು ಕೇಳುವಂತ ಕೆಲಸಗಳು ಈಗಾಗಲೇ ಆಗ್ತಾ ಇದಾವೆ ಈಗಾಗಲೇ. ಸೊ ಹಾಗಾಗಿ ಮಾಧ್ಯಮಗಳ ವರದಿಯ ಜೊತೆಗೆ ಅವ್ರ ಮೇಲೆ ಯಾರಿಗೆಲ್ಲ ಗುಮಾನಿ ಇದೆ ಅಂತವ್ರ ಹೆಸರುಗಳು ಕೂಡ ಇವತ್ತು ಲಿಸ್ಟ್ ಅಲ್ಲಿ ಇದೆ. ಅಜಿತ್, ಪ್ರಮುಖವಾಗಿ ಮೊದಲ ಬಾರಿಗೆ ಇವತ್ತು ಸಭೆಯನ್ನ ಮಾಡಿದ್ದಾರೆ. ಇಷ್ಟು ದಿನ ಫೋನ್ ಸಂಪರ್ಕದಲ್ಲಿಯೇ ಇದ್ರು. ಸಿ ಟಿ ರವಿ ಅವರು ಇರಬಹುದು, ಅದೇ ರೀತಿ ಅನ್ನ ಮಹೇಶ್ ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಅವರಿಗೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಅಜಿತ್, ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಹೆಸರುಗಳನ್ನು ನೇರವಾಗಿ ಬರೆದುಕೊಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಒಂದು ಆಗಿರುವ ಹೆಸರುಗಳಿಗಿಂತ ಜಾಸ್ತಿ, ಚರ್ಚೆ ಆಗಿರುವ ಹೆಸರುಗಳಿಗಿಂತ ಜಾಸ್ತಿ ಅಥವಾ ಅಡ್ಡಮತದಾನ ಆಗಿರುವ ಹೆಸರುಗಳಿಗಿಂತ ಜಾಸ್ತಿ ಒಂದಿಷ್ಟು ಜಾಸ್ತಿ ಹೆಸರುಗಳನ್ನ ಕೊಡುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳನ್ನ ಮೂಲಗಳು ಹೇಳ್ತಾ ಇದ್ದಾವೆ. ಯಾಕೆಂದ್ರೆ ಹೆಸರುಗಳ ಅಜಿತ್ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ನಿಮಗೆ ಸುಮ್ಮನೆ ಮಾಹಿತಿಗಾಗಿ ಹೇಳೋದಾದ್ರೆ ಅಜಿತ್, ಒಂದೊಂದು ಅವರಿಗೆ ಬೇಕಾದವರು ಅವ್ರ ಹೆಸರು ಹೇಳಿದ್ರೆ ಇವ್ರಿಗೆ ಬೇಡದವರು ಇನ್ನೊಬ್ಬರ ಹೆಸರುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅಜಿತ್, ಸತ್ಯಶೋಧನಾ ಸಮಿತಿಯವರಿಗೆ ಕಿವಿಯೆಲ್ಲ ಬಿಸಿಯಾಗಿದೆ ಅಂತ ಒಬ್ಬರು ತಮಾಷೆ ಹೇಳ್ತಾ ಇದ್ರು. ಅಂದ್ರೆ ಶಾಸಕರೆಲ್ಲರೂ ಫೋನ್ ಮಾಡ್ತಾ ಇದ್ದಾರಂತೆ, ನಾವು ಮಾಡಿಲ್ಲ ಅಂತ. ಸೊ ಹಾಗಾಗಿ ಆಮೇಲೆ ಬರೋಣ ರವಿ. ಬಟ್ ನಮ್ಮ ಕಡೆಯಿಂದ ಬರೀ 3 ಕ್ರಾಸ್ ವೋಟಿಂಗ್ ಆಗಿದ್ದು ಅನ್ನೋ ಕನ್ಕ್ಲೂಷನ್ಗೆ ಹೆಂಗ್ ಬಂದ್ರಿ ಇವರು? 3 ಬಿಜೆಪಿಯಿಂದ ಆಗಿದಾವೆ, 8 JDS ನಿಂದ ಆಗಿದಾವೆ ಅನ್ನೋ ಕನ್ಕ್ಲೂಷನ್ಗೆ ಹೆಂಗ್ ಬಂದ್ರು? ಅದು ಆಶ್ಚರ್ಯ ಅಜಿತ್. ಯಾಕೆಂದ್ರೆ ಅದು ಹೇಗೆ ಅಂತ ಸಾಧ್ಯ? ಸಿ ಟಿ ರವಿ ಅವರು ಹೇಳಿದ್ದಾರೆ ಇವತ್ತು, ಬಟ್ ನೀವು ಹೇಳಿದಂತೆ ಅಷ್ಟು ಬೇಗ ಹೇಗೆ ಕನ್ಕ್ಲೂಷನ್ಗೆ ಬಂದು ಹೇಳುವಂಥದ್ದು ಇನ್ನೂ ಕೂಡ ಆಶ್ಚರ್ಯ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಅವರ ಪಾರ್ಟಿ ವಲಯದಲ್ಲಿ ಮಾಡಿರುವಂತ ಅಥವಾ ಸಭೆಯ ಸಂದರ್ಭದಲ್ಲಿ ಆಡಿರುವಂತ ಚರ್ಚೆಯೇ ಬೇರೆ. ಬಿಜೆಪಿ ಅವ್ರದ್ದೇ ಜಾಸ್ತಿ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಖಚಿತವಾದ ಮಾಹಿತಿ ಇದೆ. ಯಾರು JDSಗೆ ಮತವನ್ನ ಹಾಕಬೇಕು ಅಂತ ಬಿಜೆಪಿ ಕಡೆಯಿಂದ ಹಾಕಬೇಕು ಅನ್ನುವಂಥ ಸೂಚನೆ ಇತ್ತು, ಅದರಲ್ಲಿ ಕೆಲವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಆ ಪಾರ್ಟಿ ವಲಯದಲ್ಲಿ ಕೂಡ ಆಗಿದೆ ಅಜಿತ್. ಹಾಗೆ ಆದ್ರೆ ಈಗ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಕೇವಲ 4 ಅಡ್ಡ ಮತದಾನ ಆಗಿದೆ, ಇನ್ನು ಉಳಿದದ್ದು NDAದು ಅಂದ್ರೆ JDS ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಜಿತ್, ಇಲ್ಲಿ ಯಾರಿಗೂ ಕೂಡ ಅಜಿತ್ ಅಂತ ಹೇಳಿಕೊಳ್ಳುವಂತ ಸ್ಪಷ್ಟತೆ ನಿಶ್ಚಿತವಾಗಿಯೂ ಇಲ್ಲ. ಎಲ್ಲರ ಮೇಲೆ ಗುಮಾನಿ ಇದೆ, ಯಾರು ಮಾಡಿರಬಹುದು ಅಂತ. ಇವತ್ತು ಹೈಕಮಾಂಡ್ ವಿಚಾರವನ್ನು ಈಗಲೇ ಪ್ರಸ್ತಾಪ ಮಾಡೋದಾದ್ರೆ ಅಜಿತ್, ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಏನ್ ಚರ್ಚೆ ಆಯ್ತು ಅಂತ, ಇವತ್ತು ಹೈಕಮಾಂಡ್ಗೆ ಹೋದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಅಜಿತ್, ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ನಿಮ್ಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ, ಕಳೆದ 2 ತಿಂಗಳ ಹಿಂದೆ ಬಿಜೆಪಿಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಅವರು ಬಂದಿದ್ರು. ಅವರು ಕೂಡ ಇವತ್ತಿನ ಸಭೆಯಲ್ಲಿ ಇದ್ರು ಅಂತ ನಾವು ಗಮನಿಸಬೇಕು. ಜೊತೆಗೆ ಪಾಂಡೆ ಅವರಿದ್ರು. ಹಾಗೇನೆ ಕರ್ನಾಟಕದಿಂದ ಹೋದಂತ ನವೀನ್ ಅವರು, ರವಿಕುಮಾರ್ ಅವರು ಎಲ್ಲರೂ ಕೂಡ ಇದ್ರು. ಇವತ್ತಿನ ಸಭೆಯಲ್ಲಿ ಅಜಿತ್, ರಾಷ್ಟ್ರೀಯ ಅಧ್ಯಕ್ಷರು ಅವರ ಎಂದಿನ ಶೈಲಿಯಂತೆ ಲ್ಯಾಪ್ಟಾಪ್ ಅನ್ನು ಆನ್ ಮಾಡ್ಕೊಂಡು ಕೂತ್ಕೊಂಡೆ ಅವರ ಬಳಿಯೂ ಒಂದು ವರದಿ ಇದೆ, ಎಷ್ಟು ಪಟ್ಟಿ ರೆಡಿ ಆಗಿತ್ತು ಅನ್ನುವಂತ ಮಾಹಿತಿಯು ತಮ್ಮ ಬಳಿ ಇದೆ ಹೇಳುವಂತ ಮಾತುಗಳನ್ನು ಇವತ್ತು ಸಭೆಯಲ್ಲಿ ಅವರು ಹೇಳಿದ್ದಾರೆ. ಆದ್ರೆ JDS ಜೊತೆ ಮೀಟಿಂಗ್ ಅನ್ನ ಮಾಡಿದ್ರ, JDSಗೆ ಯಾರು ಮತವನ್ನು ಹಾಕಬೇಕು ಹೆಸರುಗಳನ್ನು ಮೊದಲೇ ಸಿದ್ಧಪಡಿಸಿದ್ರೆ ಆ ಶಾಸಕರುಗಳಿಗೆ ಯಾವಾಗ ತಿಳಿಸಿದ್ರಿ? ಯಾಕೆ ಅದೇ ದಿನ ಬೆಳಿಗ್ಗೆ ತಿಳಿಸಿದ್ರಿ? ನೀವು ಅವರನ್ನು ವಿಶ್ವಾಸಕ್ಕೆ ಯಾಕೆ ತೆಗೆದುಕೊಂಡಿಲ್ಲ? ಈ ಪ್ರಶ್ನೆಯನ್ನ ರಾಷ್ಟ್ರೀಯ ಅಧ್ಯಕ್ಷ ನೇರವಾಗಿ ಕೇಳಿದಾಗ ರಾಜ್ಯದಿಂದ ಹೋದಂತವರು, ಅದು ಅಶೋಕ್ ಇರಬಹುದು, ವಿಜೇಂದ್ರ ಇರಬಹುದು, ಉಳಿದ ನಾಯಕರು ಇರಬಹುದು, ಇಲ್ಲ ನಾವು ಮೊದಲೇ ಪಟ್ಟಿಯನ್ನ ಕೊಟ್ಟಿದ್ದಿದ್ರೆ ಅದು ಲೀಕ್ ಆಗ್ಬಿಡ್ತದೆ ಹೆಸರು, ಆ ಕಾರಣಕ್ಕೆ ನಾವು ಕೊಟ್ಟಿಲ್ಲ. JDSಗೆ ಯಾರು ಮತವನ್ನು ಹಾಕಬೇಕು ಅಂತ ಮೊದಲೇ ಹೇಳಿದಿದ್ರೆ ಅವ್ರಿಗೆ ಬೇಸರ ಆಗ್ಬಹುದು ಅಥವಾ ಅದು ಲೀಕ್ ಆಗ್ಬಹುದು, ಅದರಿಂದ ಮತ್ತೇನು ಸಮಸ್ಯೆಗಳಾಗಬಹುದು ಎನ್ನುವ ಕಾರಣಕ್ಕೋಸ್ಕರ ನಾವು ಮೊದಲೇ ಅವರಿಗೆ ತಿಳಿಸಿರಲಿಲ್ಲ ಹೇಳುವಂಥ ಸಮಜಾಯಿಷಿಯನ್ನು ಕೊಟ್ಟಾಗ ಪಟ್ಟಿ ಎಷ್ಟು ರೆಡಿ ಆಗಿತ್ತು ಹೇಳುವಂಥದ್ದನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರು ಕೇಳಿದ್ದಾರೆ. ಬಹಳ ಪ್ರಮುಖವಾಗಿ ಇನ್ನೊಂದು ಮಾತುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಸಭೆಗೆ ಹೇಳಿರೋದು, ಏನೀಗ ನೀವು ಸಮಿತಿಯನ್ನು ರಚನೆ ಮಾಡಿದ್ರಿ, ಆ ಸಮಿತಿಗೆ ಇನ್ನಷ್ಟು ಸಮಯವನ್ನ ಕೊಡಿ. ಅವರು ವರದಿಯನ್ನ ಕೊಟ್ಟ ಬಳಿಕ ಅದನ್ನು ದೆಹಲಿಗೆ ತಲುಪಿಸಿ, ಅಥವಾ ನೀವು ದೆಹಲಿಗೆ ಬರೋದಕ್ಕೆ ಹೇಳ್ತೀವಿ, ಆವಾಗ ದೆಹಲಿಗೆ ಬನ್ನಿ ಹೇಳುವಂತ ಮಾತುಗಳನ್ನು ಕೂಡ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ. ಅಜಿತ್ ನೋಡಿ, ರಾಷ್ಟ್ರೀಯ ಅಧ್ಯಕ್ಷರೇ ಹೇಳಿರೋದ್ರಿಂದ ಸಿ ಟಿ ರವಿ ಅವರ ನೇತೃತ್ವದ ಸಮಿತಿಗೆ ಮತ್ತಷ್ಟು ಹೆಚ್ಚು ಜವಾಬ್ದಾರಿ ಬಂದಂತಾಗಿದೆ. ಯಾಕೆಂದ್ರೆ ಇನ್ನು ಕೇವಲ 3 ದಿನಗಳಲ್ಲಿ ಅವರು ವರದಿಯನ್ನ
ಅವಕಾಶ ಸಿಕ್ಕಿದೆ. 25ನೇ ತಾರೀಕಿಗೆ ಅವರು ವರದಿಯನ್ನು ಅಜಿತ್ ಕೊಡಬೇಕಾಗಿತ್ತು, ಆದರೆ 25ನೇ ತಾರೀಕು ವರದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಸಮಿತಿ ಇನ್ನಷ್ಟು ಸಮಯವನ್ನು ಕೊಟ್ಟು ಅದನ್ನು ನಮಗೆ ಕಳುಹಿಸಿ ನಂತರದಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಸೂಕ್ತ ಸಂದರ್ಭದಲ್ಲಿ ಈ ಬೆಳವಣಿಗೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ತೇವೆ, ನೀವು ವರದಿಯನ್ನು ಕೊಡಿ ಹೇಳುವಂಥ ಮಾತುಗಳನ್ನು ಇವತ್ತು ಬಹಳ ಸ್ಪಷ್ಟವಾಗಿ 1 ಗಂಟೆಗಳ ಕಾಲ ನಡೆದ ಚರ್ಚೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹೇಳಿದ್ದಾರೆ. ಆದರೆ ಈಗ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ ಅಜಿತ್, 3 ಹೆಸರುಗಳು ಅಥವಾ ಒಂದು ಅಡ್ಡ ಮತದಾನ ಯಾಕಾಯಿತು ಅಥವಾ ಹೇಗಾಯಿತು, ಯಾರು ಮಾಡಿದ್ದಾರೆ ಹೇಳುವ ಕುರಿತಾಗಿ ಈಗಾಗಲೇ ಒಂದು ಸತ್ಯಶೋಧನಾ ಸಮಿತಿ ತನ್ನದೇ ಆದ ರೀತಿಯಲ್ಲಿ ಒಂದು ಹೆಸರುಗಳನ್ನು ಪಟ್ಟಿ ಮಾಡಿ ಇಟ್ಟುಕೊಂಡಿದೆ ಮತ್ತು ಅದು ರಾಜ್ಯಾಧ್ಯಕ್ಷರ ಬಳಿಯೂ ಇದೆ, ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರ ಬಳಿಯೂ ಕೂಡ ಇದೆ. ಆದರೆ ಇದೇ ಹೆಸರುಗಳ ಹೇಳುವುದರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ. ಹಾಗಾಗಿ ಅಜಿತ್, ಸುತ್ತಮುತ್ತಲ ಅವರ ನಾಯಕರುಗಳ ನಡುವೆ ಏನೇನು ಚರ್ಚೆಗಳಾಗಿತ್ತು, ಕಾಂಗ್ರೆಸ್ ಜೊತೆ ಯಾರೆಲ್ಲ ಸಂಪರ್ಕ ಮಾಡಿದರು, ತಾವು ಆಗಲೇ ಹೇಳಿದಂತೆ ಸದಾನಂದ ಗೌಡರು ನಮ್ಮ ಟಿವಿಗೆ ಮಾತನಾಡಿದರು, ಅವರು ಕೊಟ್ಟಂಥ ವರದಿ. ಹಾಗಾಗಿ ಸದಾನಂದ ಗೌಡರ ವರದಿಯನ್ನು ಆಧರಿಸಿ ಅದಕ್ಕೆ ಒಂದು ಖಚಿತವಾದ ಸಾಕ್ಷ್ಯಗಳ ಸಂಗ್ರಹವನ್ನು ಮಾಡುವುದರ ಮೂಲಕ ಅದನ್ನು ಹೈಕಮಾಂಡ್ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಸತ್ಯಶೋಧನಾ ಸಮಿತಿ ಬಂದಿದೆ. ಅಜಿತ್, ಬಹಳ ಗಂಭೀರವಾದ ವಿಷಯ ನಾವು ಚರ್ಚೆ ಮಾಡುವ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರಲಿಲ್ಲ. ಯಾರು ಅಡ್ಡಮತದಾನ ಮಾಡಿದ್ದಾರೆ ಎನ್ನುವುದಕ್ಕೆ ಬಿಜೆಪಿ ತನ್ನದೇ ಆದ ಒಂದು ಸೋರ್ಸ್ಗಳ ಮೂಲಕ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇದಕ್ಕೆ ಕೇವಲ ಹಣಕಾಸಿನ ಒಂದು ಆಮಿಷ ಕಾರಣವೋ ಅಥವಾ ಪಾರ್ಟಿಯಲ್ಲಿ ಬೇಸರ ಕಾರಣವೋ ಅಥವಾ ನಾಯಕತ್ವ ಕಾರಣವೋ ಅಥವಾ ವಿಪಕ್ಷ ನಾಯಕರ ಮೇಲೆ ಬೇಸರವೋ ಎಲ್ಲ ಅಂಶಗಳನ್ನು ಒಳಗೊಂಡು ಸ್ಥಳೀಯ ಮಟ್ಟದಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಅನುಮಾನ ಇದೆ ಅಜಿತ್, ಯಾರ ಹೆಸರು ಇದೆ ಅಂಥವರ ಜಿಲ್ಲೆಗಳಲ್ಲಿ ಆಯಾ ಅಕ್ಕಪಕ್ಕದ ಶಾಸಕರುಗಳ ಮಧ್ಯೆ ಅಥವಾ ಮಾಜಿ ಶಾಸಕರುಗಳ ಮಧ್ಯೆ ಸಂಘಟನೆಯ ದೃಷ್ಟಿಯಿಂದ ಯಾರಾದರೂ ಕಿರುಕುಳ ಕೊಡ್ತಾ ಇದ್ದರೆ ಆ ಕಿರುಕುಳದಿಂದ ಬೇಸತ್ತು ನನಗೆ ಮುಂದಿನ ಚುನಾವಣೆಗೋಸ್ಕರ ಕಾಂಗ್ರೆಸ್ಗೆ ಹೋದರೆ ಅವರು ನಮಗೆ ಹಣದ ಸಹಾಯ ಮತ್ತು ಅನುಕೂಲಗಳನ್ನೆಲ್ಲ ಮಾಡಿಕೊಡ್ಬೋದು ಅಂತ ಆಮಿಷಕ್ಕೆ ಏನಾದರೂ ಒಳಗಾಗಿದ್ದರೆ ಅಳುವ ಆ್ಯಂಗಲ್ನಲ್ಲಿಯೂ ಕೂಡ ಒಂದು ಸಂಶೋಧನೆಯನ್ನು ಅಥವಾ ಒಂದು ಸಾಕ್ಷ್ಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ವಿಚಾರ ಬಂತು ಅಂದರೆ ಅಜಿತ್, ಹಳೆ ಮೈಸೂರು ಭಾಗದ ಉದಾಹರಣೆಗೆ ಹಳೆ ಮೈಸೂರು ಭಾಗದ ಒಬ್ಬ ಶಾಸಕ ಬಹಳ ದಿನಗಳಿಂದ ಹೇಳ್ತಾ ಇದ್ರಂತೆ ಪಾರ್ಟಿ ವಲಯದಲ್ಲಿ, ನನಗೆ ನಮ್ಮ ಸಂಘಟನೆ ವಲಯದಲ್ಲೇ ಕೆಲವು ಜವಾಬ್ದಾರಿ ಇದ್ದವರು ಬಹಳ ಕಿರುಕುಳ ಆಗ್ತಾ ಇದೆ, ನನಗೆ ನಾನೀಗ ಇಲ್ಲಿ ಹಾಲಿ ಶಾಸಕರಿದ್ದೇನೆ, ಅಕ್ಕಪಕ್ಕದಿಂದ ಬಂದು ನನ್ನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇಂಗಿತ ಅವ್ರಿಗಿರಬಹುದು, ಹಾಗಾಗಿ ನಮಗೆ ಯಾವುದೇ ಸಂಘಟನೆಗೂ ಸರಿಯಾಗಿ ನಮ್ಮನ್ನು ಬಳಸ್ಕೊಳ್ತಾ ಇಲ್ಲ, ಒಂದು ರೀತಿ ನಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡಲಾಗ್ತಾ ಇದೆ, ಇದನ್ನು ಎಷ್ಟು ದಿನ ಸಹಿಸಿಕೊಳ್ಬೇಕು ಅನ್ನೋ ಮಾತುಗಳನ್ನು ರಾಜ್ಯ ಮಟ್ಟದ ಹಿರಿಯ ನಾಯಕರುಗಳ ಗಮನಕ್ಕೆ ಆ ವ್ಯಕ್ತಿ ತಂದಿದ್ರಂತೆ. ಹಾಗಂತ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಅಜಿತ್. ಈಗ ಆ ಆ್ಯಂಗಲಲ್ಲಿಯೂ ಕೂಡ ಅವರು ಅದು ಒಂದು ಕಾರಣ ಆಗಿರಬಹುದಾ, ಈ ರೀತಿ ಅವರು ಬೇಸರಗೊಂಡು ಹಿಂಗೆ ಮಾಡಿರಬಹುದಾ ಅನ್ನುವಂಥ ಒಂದು ಸಾಕ್ಷ್ಯಗಳನ್ನು ಕಲೆ ಅಸಮಾಧಾನಗಳನ್ನೆಲ್ಲ ಕೂಡ ಮಾಡುವಂತ ಒಂದು ಕೆಲಸ. ಅಸಮಾಧಾನಗಳನ್ನು ಕೇಳ್ತಾ ಕೂತ್ಕೊಂಡ್ಬಿಟ್ರೆ 50 ಜನ ಶಾಸಕರ ಮೇಲೆ ಡೌಟ್ ಬರುತ್ತ್ರಿ, ಕನಿಷ್ಠ 50 ಜನ ಶಾಸಕರ ಮೇಲೆ ಡೌಟ್ ಬರುತ್ತೆ ರವಿ. ಅಲ್ಲಿ ಹಿಂಗೆ ಮಾತಾಡಿದ್ರು ಇಲ್ಲಿ ಹಿಂಗೆ ಮಾತಾಡಿದ್ರು ಅಂತ. ಹೌದು ಅಜಿತ್, ಸಾಕಷ್ಟು ಶಾಸಕರುಗಳ ಜೊತೆಗೆ ನೀವು ಮಾತಾಡ್ತೀರಿ, ನಾವು ಮಾತಾಡ್ತೀವಪ್ಪ, ಯಾರು ಖುಷಿಯಾಗಿದ್ದಾರಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.